ಕೃಷ್ಣ, ನೀನು ಬಂದ ವಿಚಾರವನ್ನು ನಮ್ಮ ಸಭೆಗೆ ತಿಳಿಸಬಹುದು. ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಷಯವನ್ನು ತಿಳಿಸಲು ಬಂದಿರುವುದು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಮತ್ತಾವ ವಿಚಾರವಿದ್ದರೂ ಹೇಳು, ಖಂಡಿತವಾಗಿ ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಲೇ ಇರಲಿಲ್ಲವೇ? ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆ. ಅವರ ಕಳುಹಿಸಿರುವ ಸಂದೇಶವು ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯನ್ನು ಈ ದಿನ ಇಲ್ಲಿಯೇ ನಿರ್ಣಯಿಸಲ್ಪಡಬೇಕಾಗಿದೆ. ಆದುದರಿಂದ ಮಿತ್ರರೇ, ಪೀಠಿಕೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೀನಿ. ಕಪಟದೂತದಲ್ಲಿ ಪಾರಾಜಿತರಾದ ಮೇಲೆ ಸತ್ಯವಂತರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ಇಂದು ನಿಮ್ಮ ವಾಗ್ದಾನ ಉಳಿದಿದೆ. ಅವರು ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡವು. ಇನ್ನು ನೀವು ವಾಗ್ದಾನ ಮಾಡಿದಂತೆ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು. ಸಭಾಸದರೇ, ಕೇಳಿದಿರ ಈ ಪಾಂಡವರ ವಿನಯ ವಚನವನ್ನು. ಬಾಲ್ಯದಿಂದ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಮರೆತು ಪಾಂಡುನಂದನು ಸಿದ್ಧರಾಗಿದ್ದೇನೆ. ವಿಷಭೋಜನ, ದಾಕ್ತಾಗೃಹಣ, ಕಪಟದೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ ಈ ಮಹಾಪಾಪಗಳನ್ನು ಮನ್ನಿಸಿ ಅವರು ನಮ್ಮೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸುಸಮಯನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿರಿ. ಅವರ ಸಂದೇಶನದೊಡನೆ ನನ್ನದೊಂದು ಸಂದೇಶವನ್ನು ಸೇರಿದೆ. ಮುಂದೆ ವಿಚಾರ, ಅವಿಷ್ಕಾರ, ಕರ್ತವ್ಯ ನಿರ್ವಹಿಸಿದ ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದ್ದು. ಆ ಪಾಂಡವರಿಗೆ ಇನ್ನು ಇಷ್ಟೇಷ್ಟು ಭೂಮಿಯನ್ನಾದರೂ ಕೊಟ್ಟು ಅವರನ್ನು ಆಧರಿಸುತ್ತೀಯಲ್ಲ, ಇದೇ ನನ್ನ ಅಭಿಮತ. ಕರೆಸಿ ಗಲೀನಿ ಅನುಜಾತರ ಕರೆಸಿ ಗಲೀನಿ ಅನುಜಾತರ ಕರೆಯಲಿ ತುನೇನ ಕರೆಯಲಿ ತುನೇನ ಭೋಗ್ಯದಿಂದ ಬಾಯೋ ಆಲಸಿ ನದಿಯ ತನಯ ಶಶಿಕುಲ ತಿಲಕ ಆಲಸಿ ನದಿಯ ಬಾಯೋ ಕೋಟರನ್ನ ಕರೆಸಿ ಗಲೇನ
ಬಾಳು ಆಲಿಸಿ ನುಡಿಯ ತನಯ ಸತಿಕುಲ ಶಿಕ್ಷಕ ಆಲಿಸಿ ನುಡಿಯ. ಶ್ರೀರಾಜನ ಶ್ರೀಕೃಷ್ಣನ ಸಂದೇಶವು ಪಿತಾಮಹ ಭೀಷ್ಮರ ಉದ್ದೇಶವು ನನ್ನ ಆದೇಶವು ಒಂದೇ ಆಗಿದೆ. ಪಾಂಡವರು ನಿನಗೆ ಸಹೋದರರೇ ಅವರಿಗೆ ಹೇಳಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಓಹೋ, ಯಾರು? ಚಿಕ್ಕಪ್ಪ ವಿದುರ ಮಹಾಶಯ. ನಡೆಯಲಿ ನಿನ್ನ ಅರಣ್ಯ ರೋದನವು. ಸುಯೋಧನ, ನನ್ನದು ಅರಣ್ಯ ರೋದನವೇ. ನಿನ್ನಂತವರಿಗೆ ಕೆಡುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಬುದ್ಧಿ ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಕಂಡು ಬರುವುದು. ಕುಮಾರ, ಯೌವನ ಮನದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನನ್ನ ಹಿತೋಪದೇಶಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು ಕೇಳು. ಪಿತಾಮಹ ಭೀಷ್ಮ ದ್ರೋಣರು ಇವರೆಲ್ಲರೂ ಹೇಳಿದಕ್ಕಿಂತ ನಾನು ಹೆಚ್ಚು ಹೇಳಲಾರೆ. ಆಗಲಿ, ಇದೀಗ ಸದ್ಯಕ್ಕೆ ಸುಸಮಯ. ಅಡನಂತ ಅರ್ಥವನ್ನು ಕಳೆದುಕೊಳ್ಳಬೇಡ. ಸುಖ ಸಂಪತ್ತು ಶಾಶ್ವತವಲ್ಲ. ಈ ರಾಜ್ಯವನ್ನೆಲ್ಲ ನೀನು ಅನುಭವಿಸು. ನಿನ್ನ ಇಚ್ಛೆದಷ್ಟಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿ ವಾಕ್ಯವನ್ನು ಆ ಪಾಂಡವರಿಗೆ ಹೇಳಲು ಏಕೆ? ಸಾಕು, ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಭೀಷ್ಮರಿಗಾಗಲಿ, ದ್ರೋಣಾಚಾರ್ಯರಿಗಾಗಲಿ, ಕೃಷ್ಣನಿಗಾಗಲಿ ನನ್ನಲ್ಲಿಯೇ ತಪ್ಪುಗಳು ಕಂಡು ಬರುತ್ತಿರುವವಲ್ಲವೇ? ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಪಾಂಡವ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕದ್ದನ್ನೇ ಮಾತನಾಡಿರುವಿರಿ. ಕೃಷ್ಣ, ನೀನು ನಿನ್ನ ದೂತತ್ವವನ್ನು ಸಾಗನೀಯವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮಾತುಗಳಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ನಾನಲ್ಲ. ಇದು ಶುದ್ಧ ಕ್ಷತ್ರಿಯರ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ ದುರ್ಯೋಧನ? ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುಸ್ಸಾಹಸದ, ದುರಾಶಯದ, ದುರಾಭಿಮಾನ ವಿಚಾರ ಪರಮೇಶ್ವರ. ಏನು ಹೇಳಿದೆ ಕೃಷ್ಣ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೋ? ಆಗಲ್ಲ, ಕೇಳು ಕೃಷ್ಣ. ಈ ದುರ್ಯೋಧನನನ್ನು ಸದೆ ಬಡೆಯಬೇಕೆಂದನಲ್ಲವೇ ಆ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪ್ರಿಯಮಿತ್ರ ಪಾರ್ಥ? ಅದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿಯ ಸ್ನೇಹವನ್ನು ಮಾಡಿದವರಲ್ಲವೇ ಆ ಪಾಂಡವರು? ಅದು ದುಸ್ಸಾಹವಾಸ. ನಾವೇ ವೀರರು, ನಾವೇ ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಾಭಿಮಾನ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸುವ ಯೋಜನೆಯನ್ನು ಮಾಡಿರುವರಲ್ಲವೇ ಆ ಪಾಂಡವರು? ಅದು ದುರಾಗ್ರಹ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರವು ಚಲಿಸುವುದಿಲ್ಲ. ಸುಮ್ಮನೆ ಬಂದ ದಾರಿಯನ್ನಿಡಿ, ಇಲ್ಲವಾದರೆ ನೀತಿ ಶಾಸ್ತ್ರ ವಿಷಾದರು ಕಾಂತಿಯಿಂದಲೇ ಸತ್ಯ ರಾಜ್ಯವನ್ನು ಸಂಪಾದಿಸಬೇಕೆಂಬ ಸತ್ಯದಿಂದಲೇ ಜೀವಿಸಬೇಕೆಂಬ ಧರ್ಮರಾಯನ ಧರ್ಮವನ್ನು ಮೂರು ಲೋಕವು ಹೊಗಳುತ್ತದೆ. ಪ್ರಳಯ ಕಾಲದ ಗುಡುಗಿನಂತೆ ಇಡೆಂಬ ಕೀಚಕಾದಿಗಳನ್ನು ಸಂಹರಿಸಿದ ರುದ್ರಾಶ ಸಂಬೋಧನು 1000 ಆನೆಯ ಬಲವುಳ್ಳ ಭೀಮಸೇನನ ಪರಾಕ್ರಮವು ನಿನಗೂ ತಿಳಿದಿದೆ. ಇನ್ನು ಪರಶಿವರನ್ನೇ ಹೋರಾಡಿ ಪಾಶುಪಶಸ್ತ್ರವನ್ನು ಪಡೆದ ಪರಮವೀರ ಅರ್ಜುನ, ಅವರ ಪರಾಕ್ರಮಗಳ ಮುಂದೆ ನಿಮ್ಮಗಳ ಪರಾಕ್ರಮ ಏನು ನಡೆಯುವುದಿಲ್ಲ. ಇನ್ನು ಮಾದರಿ ಕುಮಾರರು, ನಕುಲ ಸಹದೇವರು ಮಹಾಮೇಧಾವಿಗಳು ನಿಧಾನವಾಗಿ ಆಲೋಚಿಸಿ. ಏನು ಹೇಳಿದೆ ಕೃಷ್ಣ? ಒಳ್ಳೆಯವರ ಪರಾಕ್ರಮವನ್ನೇ ಹೇಳುತ್ತಿರುವೆ. ಕೈಲಾಗದ ಹೇಳಿ ಧರ್ಮರಾಯ ಸಾಧ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವನು. ಇನ್ನು ಆ ಹೊಟ್ಟೆಬಾಕ ಭೀಮ ಬಂಡಿ ಬಂಡಿ ಅನ್ನವನ್ನು ತಿಂದು ಇಡಿಂಬ ಕೀಟಕಾದಿಗಳನ್ನು ಕೊಂದ ಎಂದರೆ ಒಂದ ಮಾತ್ರಕ್ಕೆ ಅವನು ಅಜೇಯನೋ? ಒಂದು ವೇಳೆ ಕೊಂದಿದ್ದರೂ
ಅದು ನಿನ್ನಂತಹ ಕಪಟಿಯ ಮೋಸದಿಂದ ಇಂತಹ ಕೊಲೆಪಾತಕನು ರೌದ್ರಾಂಶ ಸಂಭೂತನೆ. ಸಾವಿರಾರು ಬಲ್ಲಗುಳವನ್ನು ನಿನ್ನ ಭೀಮ. ಆಗಿದ್ದ ಪಕ್ಷದಲ್ಲಿ ತುಂಬಿದ ರಾಜಸಭೆಯಲ್ಲಿ ಪತ್ನಿಯ ವಸ್ತ್ರಾಭರಣ ಕಾಲದಲ್ಲಿ ಎಲ್ಲಿ ಅಡಗಿತ್ತು ಅವನ ಸಾವಿರಾನೆ ಬಲ. ಏನು ಆ ನಿನ್ನ ಪ್ರಿಯಮಿತ್ರ ಪಾರ್ಥ ಕೃಷ್ಣ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ನಟಿಸಿ ತಗ ತೈ ತಗ ತೈ ತಗ ತೈ ಎಂದು ನಾಟ್ಯ ಕಲಿಸಿದ ನಪಂಸಕ. ಅವನ ಸಾಹಸವನ್ನು ನಾನು ಚೆನ್ನಾಗಿ ಬಲ್ಲೆ. ಇನ್ನು ಮಾದ್ರಿ ಕುಮಾರರುಗಳಾದ ನಕಲ ಸಹದೇವರುಗಳು ಕೃಷ್ಣ ಒಬ್ಬ ಗೋಪಾಲಕ, ಇನ್ನೊಬ್ಬ ಪಶುಪಾಲಕ. ಇನ್ನು ಈಗ ತಾನೇ ಕಣ್ಕಂಡು ಬಿಡುತ್ತಿರುವ ಬಾಲಕರ ಸಾಹಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ ಕೃಷ್ಣ? ಇದುವರೆವಿಗೂ ನಿಮ್ಮವರ ಪರಾಕ್ರಮವನ್ನೇನು ಹೇಳಿದೆ, ಈಗ ಕೇಳು ನಮ್ಮವರ ಪರಾಕ್ರಮ. ಈ ಭರತ ಖಂಡವನ್ನು ಸುಧಾಮರ್ಥ್ಯದಿಂದ ಆಳುತ್ತಿರುವ ನಾನು ಸಾಹಸಿಯೋ, ಅಥವಾ ನನಗೆದರಿ ಕಾಡು ಮೇಡುಗಳಲ್ಲಿ ಅಲೆಯುತ್ತಿರುವ ಆ ಪಾಂಡವರು ಸಾಹಸಿಗಳು? ಏನು ಆ ಬಡ್ಡ ಭೀಮನ ಗರುಂಡವನ್ನು ಸೀಳಲು ಸದಾ ಸಿದ್ಧನಾಗಿರುವ ಈ ನನ್ನ ಸೋದರ ದುಶ್ಯಾಸನ, ಆ ನಿನ್ನ ಪ್ರಾಣ ಮಿತ್ರ ಅರ್ಜುನನ ಶಿರಸ್ಸನ್ನು ಛೇದಿಸುವುದಾಗಿ ಶಪಥವನ್ನು ಮಾಡಿ ಕಾಲ ವಿಷ್ಣು ಎಂಬ ಧನುಸ್ಸನ್ನು ಪಡೆದು ಕಾಯುತ್ತ ಕುಳಿತುಕೊಂಡಿರುವ ಈ ನನ್ನ ಮಿತ್ರ ಕರ್ಣ ಕೌರವೇಶ್ವರ, ಏನು ಸಮಯಕ್ಕೆ ಸರಿಯಾಗಿ ನಮಗೆ ಮಾರ್ಗದರ್ಶನವನ್ನು ನೀಡುತ್ತಿರುವ ಈ ನನ್ನ ಮಾವ ಸೋಮನ ರಾಜ ಶಕುನಿ, ಇನ್ನು ಸಾಹಸಿಗಳಾದ ದುರ್ಜಯ ಕುಮಾರ ಸೈಂಧವರಾಜ, ಇವರ ಸಾಹಸಗಳು ಇಡೀ ಜಗತ್ತಿಗೆ ತಿಳಿದಿರುವುದು. ಇನ್ನು ಆಚಾರ್ಯ ಭೀಷ್ಮಾಚಾರ್ಯರು, ಇವರೇನಾದರೂ ರಣರಂಗದಲ್ಲಿ ಸ್ವತಃ ಧನುಧಾರಿಯಾಗಿ ನಿಂತಿದ್ದೇ ಸಾಧವಾದರೆ ಚತುರ್ದಶ ಭುವನಗಳಲ್ಲಿ ಇವರನ್ನು ಜಯಿಸತಕ್ಕ ಗಂಡು ಅವನಿರುವನು. ಇನ್ನು ಆಚಾರ್ಯ ದ್ರೋಣರು ನಮಗೂ ಪಾಂಡವರಿಗೂ ಅಸ್ತ್ರಾಭ್ಯಾಸವನ್ನು ಕಲಿಸಿಕೊಟ್ಟ ಗುರುಗಳು. ಅವರ ಅಸ್ತ್ರ ಕೌಶಲ್ಯವು ನಿನಗೂ ತಿಳಿದಿರುವುದು ಕೃಷ್ಣ. ಇಂತಹ ಅತಿರಥ ಮಹಾರಥಿಕರ ಮುಂದೆ ಆ ಏಡಿ ಪಾಂಡವರು ಎಷ್ಟೇ ಆಗಲಿ ಪಾಂಡವರೆಂದರೆ ನಿನಗೆ ಮಮತೆ, ಅವರ ಸಾಹಸಗಳೆಲ್ಲವೂ ನಿನಗೆ ಅತಿಶಯವೇ ಹೊರತು ಈ ಭೂಪಾಲಕರಾದ ನನಗಲ್ಲ ಕೃಷ್ಣ, ನನಗಲ್ಲ. ಕೊಡಲಾಗದು ರಾಜವನ ನಾಡು ತರುವುದು ಕಾಡಿಗೋಗಲಿ ಕೊಡಲಾಗದು ರಾಜವನ ಪಾಡೋಣ ಕೊಟ್ಟಿ ಕೆಡುತ್ತದೆ ಪಾಡೋಣ ಕೊಟ್ಟಿ ಕೆಡುತ್ತದೆ ಅಣ್ಣನ ಮಾತುಗಳು ನನಗೆ ಒಪ್ಪಿದವು. ಈ ಗುರುಸೋ ಹೃದಯದಲ್ಲಿ ಪ್ರಜ್ವಲಿಸಿದ ಕೋಪಜಾಲೆಯು ಶಾಂತಿ ಆಗುದಿಲ್ಲವೋ ಕೃಷ್ಣ? ನೀನು ಬಂದ ಮೊದಲ ದಾರಿ ನೀಡಿದ ಒಳ್ಳೆಯದು. ದ್ರೋಹಿಗಳ
ಒಪ್ಪುವುದಿಲ್ಲ. ಮೊದಲು ನೀನು ಬಂದ ದಾರಿಯನ್ನು ಹುಡುಕುವುದೇ ಒಳ್ಳೆಯದು. ಹೊರಡು. ಗೌಡ, ದುರ್ಯೋಧನರ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲಿನ ಅಗೆಯ ತೀರದ ಹೊರತಾಗಿ ಈ ರಾಧೆಯನ್ನು ಮೃಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ಇಂತಹ ವೃದ್ಧರಿಗೆ, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದೇಶಕ್ಕಾಗಿ ಕ್ಷತ್ರಿಯ ಸಮೂಹವನ್ನು ಬಲಿಕೊಡಲು ಯೋಚಿಸುತ್ತಿರುವೆ. ಇದು ನಿನ್ನ ಧರ್ಮವೇ? ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ, ದೂತನಾಗಿ ಬಂದಿಕ ದಾತನಾರುವ ಇತವಾ ಮರೆತು ಕೆಣಕಿದರೆ ಕೃಷ್ಣ, ಇತವಾ ಮರೆತು ಕೆಣಕಿದರೆ ದೊರಕುವುದು ಮುನ್ನ ಘೋರ ಸಮರ. ಪಾಂಡುತನಯರ ಹಿತವನ್ನು ಬಯಸೂತ, ಸಂಧಿಯ ನಾಟಕವನಾಡಲೆಂದು ಬಂದೆಯ, ಸಂಧಿಯ ನಾಟಕವನಾಡಲೆಂದು ಬಂದೆಯ, ಸಲ್ಲದು ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ವಲ್ಲಭನೇ. ಅಟವಂತರು ನಾವು ಕೃಷ್ಣ, ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿ, ಹಠವಂತರು ನಾವು ಹಿತವಿದು ತಿಳಿದಿ, ಮರಗಳ ಮಾತನ ಶಿರವನ್ನು ಹರಿಯುವೆ, ಮರಗಳ ಮಾತನ ಶಿರವನ್ನು ಹರಿಯುವೆ, ಮರಗಳ ಮಾತನ ಶಿರವನ್ನು ಹರಿಯುವೆ, ಸಲ್ಲದು ವಲ್ಲಭನೇ ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ವಲ್ಲಭನೇ ರಾಮ ವಲ್ಲಭನೇ. ಕೃಷ್ಣ, ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದಿಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಸದಾ ನನ್ನ ಸ್ವಾಮಿಗಾಗಿ ತನ್ನ ತನುಮನವನ್ನ ಅರ್ಪಿಸುವ ಈ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಭಲೆ ಈ ಭಲೆ. ನಿನ್ನ ಕೃತಮ ಸಂಧಾನಕ್ಕೆ ಇಲ್ಲ ನಾವು ಬಗ್ಗುವುದಿಲ್ಲ, ತಗ್ಗುವುದಿಲ್ಲ. ಕರ್ಣನ ಸವಿನುಡಿಗಳಿಂದ ಯದುಪತಿಯ ಕಂಠವು ಇಸುಕಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತವೋ ಭಾರತವೋ ಜಾತರ
ಭಾರತ ಭೂಮಿ ಸುಯೋಧನ, ಆದರೂ ಒಂದು ಮಾತನ್ನು ಹೇಳುವನು, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನು ಧ್ವಂಸ ಮಾಡುವೆ. ಸುಯೋಧನ, ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ ಮಮತೆ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತವಾದ ಮಹತ್ವದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದಿವೆ. ಶತ್ರುಗಳು ತಲೆಬಾಗುವರು, ಮಿತ್ರರು ಪುಳಕಿತರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಪಾವದಿಂದ ಪ್ರಜಾಪಾಲನೆ ಮಾಡು. ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು, ಆಗ ವಿಶ್ವ ಜಗತ್ತಿನಲ್ಲಿ ಅಪ್ರಮಿತ ಎನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವು. ಸುಯೋಧನ, ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರಿಷ್ಟವನ್ನಾದರೂ ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆ ಬೇಡುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೌಶಾಲಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸವನ್ನು ಮಾಡಿದ್ದು ಅದನ್ಮದ ಕಾರ್ಯವೇ. ಕೇಳು ಕೃಷ್ಣ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರು ಅವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಭಾರವು ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುತ್ತಿರುವ ಯಾ ಜನಾರ್ದನ, ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಧ್ಯೇಯ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡಲೋದಲ್ಲ, ಭಯಪಡಲಾಗದು. ಸ್ಥಿರನಾಗ ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದಿವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಪಾಪಶ್ಯ. ಕುರುಕುಲ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳಿವಿ. ನಿನ್ನ ಅಪರಾಧಗಳು ಅಗಣ್ಯ ರಾಜ್ಯ ಶೂರ್ಯಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕುರುಪಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತಕ್ಕೆ ಇಳೆತಂದು ಬರ್ತೇಯ. ಸಹೋದರರ ಪತ್ನಿಯನ್ನು ರಾಜ್ಯಸಭೆಗೆ ಸೆಳೆತಂದು ನೀನು ಮಾಡಿದ ಅವ್ಯಾಚಿಕ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಂತೆ ನಿನ್ನ ನೀಚ ಸ್ಥಿತಿಯನ್ನು ಹಿಂಬಾಲಿಸುತ್ತಿರುವುದು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರು ಆದ ಪಾಂಡವರು ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸ ವೃತ್ತಿಯ ತೋರಿದಂತೆ ಅರಗಿನ ಮನೆಯಲ್ಲಿ ವಾರ್ಣಾವತಾರದ ಅರಗಿನ ಮನೆ ಏಕಚಕ್ರದಲ್ಲಿ ಕುಂತಿಗಾದ ಭಂಗ, ವಿಷಪಾಶನ, ಸರ್ಪಬಂಧನ ಇವೆಲ್ಲವನ್ನು ಮರೆತೆಯ. ಭೀಷ್ಮ, ದ್ರೋಣ, ಗುರುಜನರ ಮಾತನ್ನು ನಿರಾಕರಿಸಿ ಅಂದೇ ಆಚರಣೆಯಲ್ಲಿ ಪ್ರವೃತ್ತರಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸು. ನೀನಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದೇ ಇದ್ದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಎಲ್ಲವೋ ಗೊಲ್ಲ, ಮಾತಿನ ಮಲ್ಲ. ನಿನಗೆ ಯಾಕೋ ಬುದ್ಧಿ ಇಲ್ಲ. ಎಲ್ಲವನ್ನೂ ಅವರೇ ಅಪಹರಿಸುವುದಕ್ಕೆ ಇದೇನು ಗೋಪಿಕಾಂಗನೆಯರ ಮನೆಯ ಬೆಣ್ಣೆ ಮುದ್ದೆ ಎಂದು ತಿಳಿದೇನೋ ಕೃಷ್ಣ? ವೀರರಿಂದ ಪರಿವೃತ್ತವಾದ ಕುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಛಲರಂಗ ಮಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡೆಯ, ಅದರಿಂದಲೇ ಜೀವಿಸುವರು. ಕೃಷ್ಣ, ಇಂದ್ರಪ್ರಸ್ಥಾದಿಗಳಲ್ಲಿ 5 ಊರುಗಳೇತಕ್ಕೆ? 50 ಊರುಗಳು ಸಹ ಸಿದ್ಧವಾಗಿವೆ. ಅವರೆಲ್ಲರೂ ಅಲ್ಲಿಗೆ ಹೋಗಲಿ. ಒಬ್ಬೊಬ್ಬರಿಗೆ ಒಂದು ಭಿಕ್ಷಾ ಪಾತ್ರೆಯನ್ನು ನಾನೇ ಪ್ರದಾನ ಮಾಡುವೆನು. ಸುಯೋಧನ, ನಮ್ಮ ಭೀಮಸೇನನು ಮಹಾವರಟನು. ಅವನೇನಾದರೂ ಕೆರಳಿ ನಿಂತರೆ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವನು. ಅವನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನ ವಾಸಕ್ಕಾಗಿ ಒಂದು ಊರನ್ನಾದರೂ ಕೊಡೆಯ ಎಂದೆ. ಭೀಮಸೇನನಿಗೆ ಒಂದು ಊರು, ಆ ಬಂಡ ಭೀಮನಿಗೆ ಒಂದು ಊರು.
ಗೆದ್ದರೂ ಸರಿಯೇ ಗಡ್ಡ ಕಡೆಯದಾಗಿ ಕಾಡಿಗಟ್ಟಬೇಕೆಂದು ಪಣವನ್ನು ಕೊಟ್ಟ ಈ ಚಲನಂಕ ಮಲ್ಲನನ್ನು ನೋಡಿ ಕೇಕೆ ಹಾಕಿ ನಕ್ಕಳಲ್ಲವೇ ಆ ಪಾಂಚಾಲ ರಾಜನಂದಿನಿ. ಅಂದೇ ಪಣವನ್ನು ತೊಟ್ಟೆನು. ಭೂತ ಪ್ರೇತಗಳಿಗೆ ಅಧಿಪತಿಯಾದ ಭೂತನಾಥೇಶ್ವರನೇ ನನ್ನೆದುರಿಗೆ ಕಾಲ್ಕೆರೆದು ನಿಂತರೂ ಸರಿಯೇ ಕಲಿಯ ಅಂಶದಿಂದ ನಿರ್ಮಿತವಾದ ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ ಚಕ್ರೇಶ್ವರನಾದ ನಾನು ಮಸಣದ ಮಂಡಲಿ ಮಣ್ಣಾಗಿ ಹೋದರೂ ಸರಿಯೇ ಛಲವನ್ನು ಬಿಡೆ ನೆಲವನ್ನು ಕೊಡೆ ಕೇಳು ಮುರಹರಿಯೇ ಅಟ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಕೇಳುವುದ ಹರಿಯೇ ಅಟ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಛಲವನ್ನು ಬಿಡದಲ ಕಡಿದಲಿದಾಸರಿ ಛಲವನ್ನು ಬಿಡದಲ ಕಡಿದಲಿದಾಸ ಛಲವ ಜಯಿಸಿ ಗಣ ಮುದದಿ ಬೆರೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಂದ ನಾ ಸಾರಿಕೆ ಕೊಡುವುದಿಲ್ಲವ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಸೋಲುದಾತರಾಗಿಹರು. ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ ಆ ಪಾಂಡುನಂದನರು ಎನ್ನೊಡನೆ ಯುದ್ಧವ ಮಾಡಿ ಗೆಲ್ಲಲಿ ರಜ ನೋಡಿ ಕೊಳ್ಳುವನ ಮಾಡಿ ಗೆಲ್ಲಲಿ ರಜ ನೋಡಿ ಕೊಳ್ಳುವನ. ಜಲವ ಬಿಡದೆ ಜಲವ ಕೊಡನು ಜಲವ ಬಿಡದೆ ಜಲವ ಕೊಡನು. ಜಲವ ಜಯಿಸಿ ಗಣ ಮುದದಿ ಮೇಲೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಂದ ನಾ ಸಾರಿಕೆ ಕೊಡುವುದಿಲ್ಲವ ರಾಜ್ಯವ. ಯುದ್ಧದಲ್ಲಿ ಪಾಂಡವರು ಯುದ್ಧದಲ್ಲಿ ಪಾಂಡವರು ಸೋತುದಾತರಾಗಿಹರು. ಕೃಷ್ಣ ಪ್ರೀತಿಯ ನರಿತು ನೀಡಿ ಬರಿ ನುಡಿಯುವುದೇ ಪ್ರೀತಿಯ ನರಿತು ನೀಡಿ ಬರಿ ನುಡಿಯುವುದೇ. ಛಲವ ಬಿಡದೆ ನೆಲವ ಕೊಡನು ಛಲವ ಬಿಡದೆ ನೆಲವ ಕೊಡನು. ಛಲವ ಜಯಿಸಿ ಗಣ ಮುದದಿ ಬೆರೆ ಕೊಡುವುದಿಲ್ಲವ ರಾಜ್ಯವ. ಕಡೆಯ ಮಾತಿಂದ ನಾ ಸಾರಿದ್ದೇನೆ ಕೊಡುವುದಿಲ್ಲವ ಬಿಡುವುದಿಲ್ಲ ಕೊಡುವುದಿಲ್ಲವ ರಾಜ್ಯವ. ಕೃಷ್ಣ ಅಂತರಂಗದಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ನನ್ನೆದುರಿನಲ್ಲಿ ಸಂಧಿಯ ನಾಟಕವನ್ನಾಡುತ್ತಿರುವೆಯಾ ಜನಾರ್ದನ? ಕೃಷ್ಣ, ಹಿಂದೆ ಬಲಿಚಕ್ರವರ್ತಿಯಿಂದ 3 ಪಾದಗಳ ಭೂಮಿಯನ್ನು ದಾನವಾಗಿ ಕೇಳಿ 1 ಪಾದದಿಂದ ಆಕಾಶವನ್ನು ಅಳೆದು ಮತ್ತೊಂದು ಪಾದದಿಂದ ಭೂಮಿಯನ್ನು ಅಳೆದು 3ನೇ ಪಾದವನ್ನು ಬಲಿಯ ತಲೆ ಮೇಲಿಟ್ಟು ಪಾತಾಳಕ್ಕೆ ತುಳಿದ ಪರಮಾತ್ಮನಲ್ಲವೇ ಕೃಷ್ಣ? ಕೃಷ್ಣ, 3 ಪಾದಗಳ ಭೂಮಿಯನ್ನು ಕೊಟ್ಟ ಬಲಿಚಕ್ರವರ್ತಿಯ ಗತಿಯೇ ಆಗಿರುವಾಗ ನಾನೇನಾದರೂ ಒಂದು ಊರನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂಬುದನ್ನು ನಾನು ಅರಿಯದವನೆಂದು ತಿಳಿದೆಯಾ? ಒಂದು ಊರಲ್ಲ, ಒಂದು ಗೋಪಾದದಲ್ಲಿ ಸೂಜಿ ಮುರಿಯುತ್ತ ಜಾಗವನ್ನು ಸಹ ಕೊಡುವುದಿಲ್ಲ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆಯ ಕುರುಕುಲ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಕ್ಷತ್ರಿಯ ವಂಶ ಕಳಂಕ ಸ್ವರೂಪ. ಅಗ್ರಜ, ಇದು ಕೌರವ ರಾಜಸಭೆ ಅಲ್ಲ, ಪಾಂಡುನಂದನ ಮಿತ್ರನ ಕೂಟ. ನಮ್ಮನ್ನವನೇ ತಿಂದು ಪರಿಪುಷ್ಟವಾದ ಈ ಇದ್ದರು ನಿನ್ನ ನಿಂದನೆಯಿಂದ ಅದೇಕ ಚಿತ್ತರಾಗಿ ಕೇಳ್ತಾರವರು. ನೋಡುವಣ್ಣ ನೋಡು, ಸಮಯ ದೊರೆತರೆ ಇವರು ಎಂತಹ ದ್ರೋಹ ಚಿಂತೆಗೆದ್ರವಲ್ಲ. ನಡೆಯಣ್ಣ, ನಡೆ ಸಹೋದರ, ಸರಿಯಾಗಿ ಹೇಳಿದ ಸಹೋದರ. ಕುಮಾರನಲ್ಲಿ ವಿದುರ, ಹೋಗು, ಕುಮಾರನನ್ನು ಕರೆದ. ಯಾರು ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ಅಮ್ಮ. ಕುಮಾರ, ಮಾತೆಯ ಮಾತನು ಆಲಿಸುವೆ
ಅಮ್ಮ ಪಾಂಡವರೊಡನೆ ದೇಶವು ತರವೇ ಕುಮಾರ ನನ್ನ ಮಾತನ್ನು ಕೇಳು ಕಂದ ಪಾಂಡವರೊಡನೆ ದೇಶವು ತರವೇ ರಾಜ್ಯವನ್ನಿತ್ತು ಧೈರ್ಯದಿ ಬಾಳಲಿ ರಾಜ್ಯವನ್ನಿತ್ತು ಧೈರ್ಯದಿ ಬಾಳಲಿ ತನಯ ಭಾರತ ಕುಲ ತಿಲಕ ಓ ತನಯ ಭಾರತ ಕುಲ ತಿಲಕ ತನಯ ತನಯ ಗೌರವೇಶ್ವರ ತನಯ ಕುಮಾರ ಅಮ್ಮ ಆ ಪಾಂಡವರಲ್ಲಿನ ವೈರತ್ವವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸಮಾನ ಭಾವದಿಂದ ಭೂಮಿಯನ್ನಾಳು ಕಂದ ಅಮ್ಮ ಈ ಕೃಷ್ಣನಾಗಲೇ ನಿನ್ನ ಕಿವಿಯನ್ನು ಊದಿರುವನೆ ತಾಯಿ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ನಿನ್ನ ಮಕ್ಕಳನ್ನು ಕೊಲ್ಲುವೆನೆಂದು ಹೇಳಿರುವನೆ. ಅದಕ್ಕೆ ನೀನು ಭಯಪಡುತ್ತಿರುವೆಯ ತಾಯಿ. ಅಮ್ಮ ಭಯವೇಕೆ ಬಿಡು ಮಾತೆಯೇ. ಅಮ್ಮ ಭಯವೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ. ಭಯವೇಕೆ ಬಿಡು ಮಾತೆಯೇ. ಅಮ್ಮ ಪರಿಪರಿಸಿದಳು ನೀನು ಮಗಳುಗ ಪಾಂಡವರ. ಅಮ್ಮ ಪರಿಪರಿಸಿದಳು ನೀನು ಮಗಳುಗ ಪಾಂಡವರ. ಸಾಕು ನಿನ್ನ ನೀತಿ ವಾಕ್ಯ, ಸಾಕು ನಿನ್ನ ನೀತಿ ವಾಕ್ಯ. ಧರೆಯೊಳಗೆ ಗುರುಪದಿಗೆ ತಮ್ಮದೇ ಹರೆ. ಭಯವೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ. ಭಯವೇಕೆ ಬಿಡು ಮಾತೆಯೇ. ಮೆರೆಯುವೆ ಸೌರ್ಯದಿ ಜಯವನ್ನು ಗಳಿಸುವೆ. ಅಮ್ಮ ಮೆರೆಯುವೆ ಸೌರ್ಯದಿ ಜಯವನ್ನು ಗಳಿಸುವೆ. ರಣದೋಳಲ್ಮಗೆ ಜಯವನ್ನು ತರುವೆ. ಅಮ್ಮ 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 ರಣದೋಳಲ್ಮಗೆ ಜಯವನ್ನು ತರುವೆ. ರಣದೋಳಲ್ಮಗೆ ಜಯವನ್ನು ತರುವೆ. ದುರುಳ ಪಾಂಡವರನ್ನು ರಣದೊಳು ಬಲಿ ಕೊಡುವೆ. ದುರುಳ ಪಾಂಡವರನ್ನು ರಣದೊಳು ಬಲಿ ಕೊಡುವೆ. ಘನಕರ ಕೀರ್ತಿಯ ಗಳಿಸುತ್ತ ಮೆರೆಯುವೆ. ಅಮ್ಮ ಘನಕರ ಕೀರ್ತಿಯ ಗಳಿಸುತ್ತ ಮೆರೆಯು. ಭಯವೇಕೆ ಬಿಡು ಮಾತೆಯೇ. ನನ್ನ ಛಲದಲ್ಲಿ ಬಲದಲ್ಲಿ ಅನುಮಾನವೇ. ಭಯವೇಕೆ ಅಮ್ಮ ಭಯವೇಕೆ. ಜನನಿ ಭಯವೇಕೆ ಬಿಡು ಮಾತೆಯೇ. ಅಮ್ಮ ಈ ಕೃಷ್ಣನ ಗೊಡ್ಡು ಬೆದರಿಕೆಗೆ ಭಯಪಡಬೇಡ ತಾಯಿ. ರಣರಂಗದಲ್ಲಿ ನುಗ್ಗಿ ಪಾಂಡವರನ್ನು ಸೋಲಿಸದೆ ಹೋದರೆ ನಾನು ಜಲದಂಗೆ ಮಲ್ಲನೇ ಅಲ್ಲ. ನನಗಿನ್ನು ಸಮಯವೂ ಇಲ್ಲ. ಕುಮಾರ ಕುಮಾರ ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತ
ಉನ್ಮತ್ತನಾದವನಿಗೆ ಧರ್ಮಾಚರಣೆಯಲ್ಲಿ ಸಮಯವೆಲ್ಲಿ ಅದು? ಈಶ್ವರ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದ ದೇವ. ವಾಸುದೇವ ವಾಸುದೇವ, ಅನರ್ಥವಾಯಿತು ಅನರ್ಥವಾಯಿತು. ಆ ದುರಾತ್ಮರು ನಿನ್ನನ್ನು ಬಂಧಿಸುವರಂತೆ. ಯಾರ್ ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತಿ? ವಾಸುದೇವ, ಸಜ್ಜನರಿಂದ ಪರಿತ್ಯಕ್ತವಾದ ದೇವರನ್ನೇ ಮರೆತ ಈ ರಾಜಸಭೆಯಲ್ಲಿ ಅರಗಳಿಗೆಯೂ ನಿಲ್ಲಬೇಡ ಪ್ರಭು. ಹೊರಟು ಹೋಗು ವಾಸುದೇವ. ರಾಜಮಹಿಷಿ, ದುರ್ಯೋಧನನ ಪ್ರಿಯ ದುರ್ಯೋಧನನಿಗೆ ಎದುರಿ ನಾನು ಭೀತನಾಗಲಿ ಅದೆಂದಿಗೂ ಆಗತಕ್ಕ ಮಾತಲ್ಲ. ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದು ನೀನು ಅರಿತಿಲ್ಲವೇ? ಇದರ ಒಂದಲ್ಪ ಅವತಾರದಿಂದ ಜಗತ್ತಿನ ಪ್ರಳಯವೇ ಪ್ರಾರಂಭವಾಗುವುದು. ಆಕಾಶದ ಗ್ರಹತಾರಗಳು ಮಕ್ಕಳ ತಿರುಕುಣಿಯಂತೆ ಕುಣಿಯತೊಡಗುವವರು. ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಭೀತನಾಗಲಿ ಅದೇನ್? ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ. ನನ್ನ ಗುರುವಿನ ಅವಹೇಳನವನ್ನು ನನ್ನ ಸಮ್ಮುಖದಲ್ಲಿ ನಾನು ಹೇಗೆ ಸಹಿಸಲಿ? ನೀನು ಭಕ್ತ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ಕೂಡಲೇ ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು. ಹೇಳು ತಾಯಿ, ಈ ದಿನ ನಿನ್ನೆ ಸಲುವಾಗಿ ಇಲ್ಲಿಂದ ನಾನು ಏಡಿಯಂತೆ ಪಲಾಯನ ಮಾಡುವೆನು. ಹಾಗೆ ಆಗಲಿ. ಪಲಾಯನ? ಕೃಷ್ಣ ನಿಲ್ಲು. ಸಹೋದರ, ಹಗ್ಗಗಳಿಂದ ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವಿರೋ ಮಂದಮತಿಗಳೇರಾ? ನಿನ್ನನ್ನ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ದುರಗಳು ಕಡಿಯದೆ ಬಿಡುಗಡೆ. ಹೀನ ಕುಲವ ಮರತೆಯ ದುರಗಳು ಕಡಿಯದೆ ಬಿಡುಗಡೆ. ನನ್ನನ್ನು ಬಂಧಿಸಿರುವ ಮಂದಮತಿಗಳೇರ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವ ನಿನ್ನಿಂದಾಗದು ವ್ಯರ್ಥ. ಸಹೋದರ, ಇವನ ಮಾತುಗಳನ್ನು ಕೇಳುವುದೇನು? ಬಂಧಿಸಿರಿ ಕೃಷ್ಣನನ್ನು. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ನಾನು ವೈರ್ಯ ಪಕ್ಷದವನು ಎಂದು ಅರಿತಿದ್ದರೂ ಕೂಡ ನನ್ನನ್ನು ಇಷ್ಟು ದೂರ ಏತಕ್ಕಾಗಿ ಕರೆತಂದಿದ್ದೇವ? ಕರ್ಣ, ನೀನು ವೈರ್ಯ ಪಕ್ಷದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧುವು, ಪ್ರಥಮ ಪಾಂಡವ ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಏನು? ನಾನು ಪ್ರಥಮ ಪಾಂಡವನೇ, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ? ಓ, ಬಹಳ ಚೆನ್ನಾಗಿದೆ ಕೃಷ್ಣ ಈ ನಿನ್ನ ವಿನೋದ ಪ್ರಸಂಗ. ಓಹೋ, ತಿಳಿಯಿತು. ಇದು ಯುದ್ಧ ಕಾಲ.
ನೀನು ಪಾಂಡವರ ತಲೆಗಳನ್ನು ಕಾಯ್ದಕ್ಕಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳೆಲ್ಲಿವೆ ಕೃಷ್ಣ? ಏಕಿಲ್ಲ ಕರ್ಣ, ಹಿಂದೆ ನಿನ್ನ ತಾಯಿಯಾದ ಕುಂತಿ ದೇವಿ ತಾನು ಕನಿಕಾವಸ್ಥೆಯಲ್ಲಿದ್ದಾಗ ದುವಾಸಿ ಮನೆಗಳಿಂದ 5 ಮಂತ್ರವನ್ನು ಉಪದೇಶ ಪಡೆದು ಆ ಮಂತ್ರವು ಫಲಿಸುವಿಲ್ಲವೆಂಬ ಚಾಪಲದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಜನಿಸಿದೆ. ಲೋಕಾಪವಾದ ಕೆದರಿ ನಿನ್ನ ತಾಯಿಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ನೀನು ಸೂತರ ಕೈಗೆ ಸಿಕ್ಕಿ ಅವರ ಪಾಲನೆ ಪೋಷಣೆಯಿಂದ ಬೆಳೆದು ಈಗ ದುರ್ಯೋಧನ ಆಸ್ಥಾನದಲ್ಲಿ ಮಂಡಲೀಕನಾಗಿ ಪಾಂಡುಕುವಾರ ಸೇರಿದ ನೀನು ಪಾಂಡುಕುವಾರ ಸೇರಿದ ನೀನು ಪರೇ ಕರೆಯಲು ಪರೇ ಅನುಜರ ಸೇರೆ ಕರುಣವ ತೋರೈ ಅನುಜರ ಸೇರೈ ಕರುಣವ ತೋರೈ ಈಗಲೂ ನನ್ನ ಸಂಗಡ ಬಾ ಕರ್ಣ. ಹಾ ಕೌರವರು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಮಂತ ರಾಜರುಗಳಿಂದ ಓಲೈಸಿಕೊಂಡು ಹಸ್ತಿನಾವತಿಯ ರಸ್ತೆ ಸಮಾಸದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುವಂತೆ ಬಾ ಕರ್ಣ. ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಆ ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಕೃಷ್ಣ ಕೃಷ್ಣ, ಇದು ನಿಜವಾಗಿಯೂ ಸತ್ಯ ಸಂಗತಿಯೇ? ಕರ್ಣ, ನೀನು ಆರಾಧಿಸುತ್ತಿರುವ ಆ ಸೂರ್ಯ ದೇವರಾಣೆಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಹಾ ನನ್ನ ಭಾಗ್ಯದ ದುರ್ವಿದೆ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಗೆ ಪರಿತಾಪ ಪೀಡಾದೆ ದೇವಾ
ಆಶ್ರಯವಿಟ್ಟು ಆಧರಿಸಿದ ಪ್ರಭು ಕೌರವೇಶ್ವರ. ಮತ್ತೊಂದು ಕಡೆ ಸೋದರರ ವಾತ್ಸಲ್ಯವೆಂಬ ಪಾಶವನ್ನು ಕೊಳಗಿಸುತ್ತಿರುವ ಆ ಪಾಂಡವರು. ಈ ಹೀರೋರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ಮನಸ್ಥೇಯವನ್ನು ನಾಶ ಮಾಡಿಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ಅದೃಷ್ಟ ಕಳಂಕದಿಂದ ನಿನ್ನನ್ನು ಉದ್ಧಾರ ಮಾಡುವನು. ಇನ್ನು ಮುಂದೆ ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧಾರ ಮಾಡು. ಕೃಷ್ಣ, ಭೀಮಾರ್ಜುನರು ನನ್ನನ್ನು ಕಂಡ ಹಾಗಲ್ಲ ಸೂತ ಕುಲದವ, ಹೀನ ಕುಲದವ ಎಂದು ಹೇಳಿಸ್ತಿರುವರಲ್ಲ. ಈ ವಿಚಾರ ಅವರಿಗೆ ತಿಳಿಯದೇ ಪರಮಾತ್ಮ. ತಿಳಿಯದು ಕರ್ಣ. ನಿನ್ನ ಎತ್ತ ತಾಯಿಯಾದ ಕುಂತಿದೇವಿಗೂ ಸಹ ನಿನ್ನ ವಿಚಾರ ತಿಳಿಯದು ಕರ್ಣ. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವನು. ಆಕೆ ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು ಕರ್ಣ. ಸಂತೋಷದಿಂದ ಬರುವ ಆಕೆ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನು ಹೊರಡಲೇ? ಆಗಬಹುದು ಪರಮಾತ್ಮ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯು ನನ್ನ ಹೆತ್ತ ಮಾತೆಯೇ. ಅಯ್ಯೋ, ಅವರೊಡನೆ ಕೂಡಿ ಬಾಳು ಭಾಗ್ಯವು ಈ ಪಾಪಿ ಕರ್ಣನ ಹಣೆಯಲ್ಲಿ ಬರಲಿಲ್ಲವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯದಪಡೆದು ನನಗೆ ಈಗ ನನ್ನ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ನನ್ನ ಮನಸ್ಸಿನಲ್ಲಿ ಎಂತಹ ಉಭಯ ಸಂಕಟ. ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರನ್ನು ನನ್ನ ಕೈಯಾರ ನಾನೇ ಕೊಲ್ಲಲೇ ಪಾಂಡುಕುಮಾರರಂ ನಾಂ ಕೊಲ್ಲಲೇ ದುರದಳ ತಮ್ಮಂದಿರಂ ನಾಂ ಕೊಲ್ಲುವುದೇ ಕೊಲದೋಂ ಬಿಟ್ಟೊಡೆ ಕೌರವೇಂದ್ರ ವದಾಂ ಬಿಟ್ಟೊಡೆ ಕೌರವೇಂದ್ರ ಈ ದಾರಿಣಿಯೊಳ್ ಸಿರಿ ಸಂಪತ್ತಿ ನಿಂಬಾಳ್ವರೇ ಚಲದಿಂಬಾರ್ಥನರುಂಡವಂ ಥರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಹಿಸಲ್ಕಾಗದೆ ಪಾರ್ಥನ ಕೋರಶರಕ್ಕೆ ನಾಂ ತುತ್ತಾಗಲೇ ಇದೇನು ಕರ್ಣ, ಈ ರೀತಿ ಚಿಂತಿಸುತ್ತೀರ ಇಲ್ವಲ್ಲ? ರಾಜಸಭೆಯಲ್ಲಿ ನಡೆದ ವಿಚಾರವೂ ನಿನಗೆ ತಿಳಿಯದೇ ಕರ್ಣ? ಏನೇ ನಡೆಯಿತು ಶಕುನಿ? ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ಕರ್ಣನ ಉದಾರ ಗುಣಗಳನ್ನು ಅರಿತು ಕೌರವರು ನಿರ್ಭಯದಿಂದ ನಡೆಯುವುದರಲ್ಲಿ ಸಂದೇಹವೇನು? ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ಕುವರ್ಚಗಳನ್ನಾಡಲು ಹಿಂಜರಿಯಲಿಲ್ಲ. ಕರ್ಣ, ದುರ್ಯೋಧನನು ಇವೆಲ್ಲವನ್ನು ನೋಡಿದರೂ ನೋಡದವನಂತೆ ಸುಮ್ಮನಿದ್ದು ಬಿಟ್ಟನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆಷ್ಟು ದುಃಖ ಆಗುತ್ತೆ. ಸ್ನೇಹದಲ್ಲಿಯೂ ವಂಚನೆ, ನಿಜವಾಗಿಯೂ ನನ್ನ ರಕ್ತ ಕುದಿಯುತ್ತಿರುವುದು. ಸಭೆಯಲ್ಲಿ ಏನು ನಡೆಯಿತು ಹೇಳು ಶಕುನಿ? ಕೃಷ್ಣನು ರಾಜಸಭೆಯಿಂದ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚರಗೊಂಡು ಔಷಧ ಎಪ್ಪುಲಿಯಂತೆ ಆರ್ಭಟಿಸಿದನು. ಕ್ರೋಧಾಗ್ನಿಯಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸೈನಿಕರಿಗೆ ಆಜ್ಞೆಯನ್ನು ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕೊಡಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟವಾಗಿ ತಿಳಿಸಿದನು. ಎಲ್ಲವೂ ನಿಶ್ಚಿತವಾದಂತೆ ಆಗ ಭೀಷ್ಮನು, ಕುರುಪಿತಾಮಹರು ಏನು ಹೇಳಿದರು ಶಕುನಿ? ಭೀಷ್ಮನು ಅಸೂಯೆಯಿಂದ ಆ ರೀತಿ ಹೇಳಿರಲಾರ ಕರ್ಣ. ಆದರೆ ಆತನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ.
ನಾನು ಯಾವಾಗಲೂ ಸೈನ್ಯಾಧಿಪತಿಗೆ ಆಸೆ ಪಟ್ಟವನಲ್ಲ ಶಕುನಿ. ದುರ್ಯೋಧನಲ್ಲಿ ಇಂಥ ಚಲಿಸುವಂತೆ ಮಾಡಿದವರು ಯಾರು? ಯಾರಾದರೂ ಆಗಲಿ ಬಿಡಯ್ಯ, ನೀನು ರಥವನ್ನೇರಿ ಕೃಷ್ಣನೊಡನೆ ಹೊರಟು ಹೋದೆ ಅಷ್ಟೇ. ಆ ಸಂಗತಿಯನ್ನು ಭೀಷ್ಮನು ದುರ್ಯೋಧನನಲ್ಲಿ ತಿಳಿಸಿರುವಂತಿದೆ. ಕರ್ಣ, ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನೆಲ್ಲಿ ವಶವಾದೆಯೋ ಏನೋ ಎಂಬ ಸಂದೇಹ ಕುರುಕುರದ ಅರಸು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು ಕರ್ಣ. ಆದರೇನು, ನಿನಗೂ ಕೃಷ್ಣನಿಗೂ ನಡೆದ ಮಾತಿನ ರಹಸ್ಯವ ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧಾರವಾಯಿತು. ಇದಕ್ಕೆ ಭೀಷ್ಮನಲ್ಲ ಕಾರಣ? ಯಾರಾದರೂ ಆಗಲಿ ಬಿಡಯ್ಯ, ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಸಭೆಯಲ್ಲಿ ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಯಾರು ಹೇಳಿದರು? ಏನು ಹೇಳಿದರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ಯತ್ನವಿಲ್ಲ ಕರ್ಣ. ಸೂತ ಕುಲದಲ್ಲಿ ಹುಟ್ಟಿದವನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು ಕರ್ಣ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಿಟ್ಟಿರುವನು. ಅಪಮಾನಗಳೆಲ್ಲವನ್ನು ಎಷ್ಟು ದಿನ ಸಹಿಸಲಿ? ಈಗ ಈ ಜನ್ಮದ ದುಷ್ಟಭೂತವು ನನ್ನನ್ನು ಬಿಟ್ಟಿಲ್ಲ ಶಕುನಿ. ಪ್ರತಿಷ್ಠಾಪರರ ಕಾರ್ಯವು ಸ್ವತಂತ್ರವಾಗುವವರೆಗೂ ಈ ಭಾರತಕ್ಕೆ ವಿಸ್ತಾರವಿಲ್ಲ ಶಕುನಿ. ಭಾರತಕ್ಕೆ ವಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಅವ್ಯಾಜ್ಯ ಸ್ನೇಹವನ್ನು ನಿರಾಕರಿಸಿದರ ಪ್ರತೀಕಾರ ಈಗ ನಿನ್ನ ಕೈಯಲ್ಲಿರುವುದು. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ತಾನು ಅಸ್ತ್ರಧಾರಣ ಮಾಡುವುದಿಲ್ಲವೆಂದು ಶಪಥವನ್ನು ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಮನೆಯಲ್ಲಿ ಹೇಡಿಯಂತೆ ಕುಳಿತುಕೊಳ್ಳಲಿ? ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಸ್ವಪಕ್ಷದವರಿಂದ ಅಪಮಾನಿತನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣ ಮಾಡು. ಏಕೆಂದರೆ ಭೀಷ್ಮ ದ್ರೋಣಾದಿಗಳು ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಅಪಮಾನವನ್ನು ಮಾಡಲು ಯೋಚಿಸುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಿಸುವ ಭಾವವನ್ನು ಹೊಂದಿರುವನು. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕನೆ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ಶಪಥವೇನದು ಪ್ರಾಣಸಕ? ನಾನು ಬಹುವಾಗಿ ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡಿದನು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಸಂತೋಷದ ಸುದ್ದಿ ಎಲ್ಲಿಕುದು? ಬಹಳ ತಾಗಲಿಲ್ಲ ಕುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಪ್ರವೃತ್ತಿ ಇಲ್ಲ. ನಿಲ್ಲು. ಪುನಃ ಬಂದು ನೋಡುವೆನು. ನಿಲ್ಲು ಮಿತ್ರ. ಹೇಳಿದ್ವಿ. ನಿಲ್ಲು ಮಿತ್ರ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯೆ ಪತಳಿತರಾಗಿ ಪಶುಗಳಂತೆ ಜೀವಿಸುವ ಈ ಸೂತ ಕುಲದವರಿಗೆ ನಮ್ಮ ಸಂತೋಷದ ಸುದ್ದಿಯಲ್ಲಿ ಬರವನು. ಇದೇನು ಮಾವ, ಈ ದಿನ ಕರ್ಣನ ವರ್ತನೆಯೇ ಬೇರೆಯಾಗಿ ತೋರುತ್ತಿರುವುದಲ್ಲ. ಬಹುವಾಗಿ ಯೋಚಿಸಿ ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ನಾನು ಇಲ್ಲಿಗೆ ಬಂದೆನು. ಮಾವ, ಈಗೇನು ಮಾಡುವುದು ಮಾವ? ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸ್ಯವೇ ಕೌರವೇಶ್ವರ? ಮಾವ, ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅವನಿಗೆ ಈಗ ನೀನವನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರ ಅಪಮಾನವಾದೀತೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಅಶ್ವತ್ಥಾಮ ಇವರೇ ಉತ್ತಮ ವರ್ಣದ ಮಹಾನ್ ರಥಿಕರನ್ನು ಬಿಟ್ಟು ಈ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ?
ಹಾಗಾದರೆ ನಾನು ಈಗೇನು ಮಾಡಲಿ ಮಾವ? ಮಾಡುವುದಿನ್ನೇನು, ನೀನು ಈಗಲೇ ಹೋಗಿ ಕುರುಪಿತ ಮಗನನ್ನು ನೋಡು. ಹಾಗೆ ಆಗಲಿ ಮಾವ. ಮಾವ, ಭೀಷ್ಮಾಚಾರ್ಯರಿಗೆ ಸೇನಾಧಿ ಪಟ್ಟವನ್ನು ಕಟ್ಟುವನು. ಹಾಗೆ ಪಾಂಡವರನ್ನು ಯುದ್ಧದಲ್ಲಿ ಖಂಡಿತವಾಗಿ ಉಳಿಸುವುದಿಲ್ಲ ಮಾವ. ಸಿಗಿವೆಂಕಣದಲ್ಲಿ ಪಾಂಡವರ, ಸಿಗಿವೆಂಕಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಉಳಿತನು ಚಕ್ರವರ್ತಿಯಾದೆಲ್ಲ ಕೆಳಗಿನ ಮಧೋನ್ಮತ್ತ ದುರುಳ ದುಷ್ಟ ದೂತರ ಸಿಗಿವೆಂಕಣದಲ್ಲಿ ಪಾಂಡವರ. ನಾವೆಂದು ಬಲಗರುವದಿ ಮೆರೆಯುತ್ತಿರೆ ಕೌರವೇಶ್ವರನ ಜರಿದು ಜರಿಯುತ್ತಿರೆ ಈ ಭೂಮಿ ಆಳ ಬಯಸುತ್ತದೆ ದೇಶದ ಸಮರವ ಸಾರಿ. ನಾವೆಂದು ಬಲಗರುವದಿ ಮೆರೆಯುತ್ತಿರೆ ಕೌರವೇಶ್ವರನ ಜರಿದು ಜರಿಯುತ್ತಿರೆ ಈ ಭೂಮಿ ಆಳ ಬಯಸುತ್ತದೆ ದೇಶದ ಸಮರವ ಸಾರಿ. ಕೃಷ್ಣನೊಲುಮೆ ಇದೆ ಎಂಬ ಧೈರ್ಯದಲ್ಲಿ ರಾಜದಾತೆಯಲ್ಲಿ ಬಿಗಿದು ಬೀಗುತ್ತಿರೆ. ಕೃಷ್ಣನೊಲುಮೆ ಇದೆ ಎಂಬ ಧೈರ್ಯದಲ್ಲಿ ರಾಜದಾತೆಯಲ್ಲಿ ಬಿಗಿದು ಬೀಗುತ್ತಿ ಜಯಿಸುವೆ, ಗೆಲ್ಲುವೆ, ಕೊಲ್ಲುವೆ, ಹೊಡ ಹೊಡ ಹೊಡ. ನಾನೀಗ ಸಿಗಿವೆಂಕಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಉಳಿಸಲು ಚಕ್ರವರ್ತಿಯ ಎಲ್ಲ ಕೆಳಗಿನ ಮಧೋನ್ಮತ್ತ ದುರುಳ ದುಷ್ಟ ದೂತರ ಸಿಗಿವೆಂಕಣದಲ್ಲಿ ಪಾಂಡವರ. ದುರುಳ ಭೀಮನೊಡಲು ತೀಳುತ್ತೆ, ಅವನ ಹೃದಯ ಬಗೆದು ರಕ್ತ ಕುಡಿಯುತ್ತೆ, ಈ ಗದೆಯ ಕುಡಿದು ರಣಕ್ಕೆ ತರಲುತ್ತೆ. ಆ ಪಾರ್ಥನೆಯನ್ನು ಮೆಚ್ಚಿರಿ. ಆ ದುರುಳ ಭೀಮನೊಡಲು ತೀಳುತ್ತೆ, ಅವನ ಹೃದಯ ಬಗೆದು ರಕ್ತ ಕುಡಿಯುತ್ತೆ, ಈ ಗದೆಯ ಕುಡಿದು ರಣಕ್ಕೆ ತರಲುತ್ತೆ. ಆ ಪಾರ್ಥನೆಯನ್ನು ಮೆಚ್ಚಿ ಬರದಿ ನಾ ಬೆಳೆದು ಕೊಯ್ದು ಮಗಮುಗಿದು ಅದಿ ನಾ ಬೆರೆದು ಮುರದಿ ನಾ ಬರುವೆ. ಬರದಿ ನಾ ಮೆರೆದು ವೈರಿ ಮಗ ಮುರಿದು ತಲದಿ ನಾ ಮೆರೆದು ಜಯಿಸುವೆ, ಗೆಲ್ಲುವೆ, ಕೊಲ್ಲುವೆ, ಹೊಡ ಹೊಡ ಹೊಡ. ನಾನೀಗ ಸಿಗಿವೆಂಕಣದಲ್ಲಿ ಪಾಂಡವರ, ಎಲ್ಲಿ ಹೋದರೇನು ಉಳಿದರೆ ಚಕ್ರವರ್ತಿಯಾದೆನ್ನ ಕೆಳಗಿನ ಮಧೋನ್ಮತ್ತ ದುರುಳ ದುಷ್ಟ ದೂತರ ಸಿಗಿವೆ. ಮಾವ, ನೀನು ನನ್ನ ಸಂಗಡ ಬಾ ಮಾವ. ನಡೆ ನಡೆ ಗುರುರಾಜ, ನಡೆ. ಹೋಗು ಹೋಗು ಗುರುಕುಲದ ನರಕಿರಾತಕ, ಭಾತೃದ್ರೋಹಿ. ಹುಲ್ಲನ್ನು ತಿಂದು ಹಾಲನ್ನು ಕೊಡುವುದು ಒಂದು ಜಾತಿ, ಹಾಲನ್ನು ಕುಡಿದು ವಿಷವನ್ನು ಕಕ್ಕುವುದು ಮತ್ತೊಂದು ಜಾತಿ. ಈ ಎರಡನೆಯ ಜಾತಿಯವನೇ ಈ ಸೌಬಲ ರಾಜ ಶಕುನಿ. ಶಕುನಿ ಶಕುನಿ ಎಂಬ ಮೂರಕ್ಷರದ ಮರ್ಮವನ್ನೇನಾದರೂ ತಿಳಿದೇ ಇರುವೇನೋ ಮೂಢ. ಈ ಶಕುನಿಯಿಂದಲವೇ ಈ ಕುರುವಂಶದ ನಿರ್ಮೂಲನ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲವೂ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಗುರುಕುಲವೆಲ್ಲವೂ ನಿರ್ನಾಮ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಿ ಪಾಂಡವರಿಗೆ ಜಯವೋ, ಕೌರವದ ಪಜಯವೋ. ಪಾಂಡವರಿಗೆ ಜಯವೋ, ಕೌರವದ ಪಜಯವೋ. ಆನಂದ ಆನಂದ ಹೇ ಶಕುನಿಗೆ ಪರಮಾನಂದ ಹೇ ಗುರುವೇ.
ವಿನಾಶಕ್ಕೆ ನಾಂದಿಯ ರೌಡಿ ನಿನ್ನ ವಿನಾಶಕ್ಕೆ ನಾಂದಿಯ ರೌಡಿ ಆನಂದವನ ಹೊಂದುವೆನು ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಗುರು ಕೊಬ್ಬಿಸುವೆ ಆ ಕುರಿಗಳ ರಣದೊಳು ಬಲಿ ಕೊಡುವೆ ಕೌರವ ಕುರಿಗಳ ಕೊಬ್ಬಿಸುವೆ ಆ ಕುರಿಗಳ ರಣದೊಳು ಬಲಿ ಕೊಡುವೆ ನನ್ನ ವಿನಾಶಕ್ಕೆ